ಹೋದ್ ಸೀಸನ್ ಅಲ್ಲಿ ಬ್ಯಾಟಿಂಗ್ ಮುಗಿಸಿ ಗಿಲ್ಲಿ ನಟ ಗೆದ್ದು ಹೋದ್ರು ಕಪ್ಪು. ಈ ಸೀಸನ್ 13ರಾಗ ಯಾರು ಬರ್ತಾರೆ ನಮ್ ಮುಂದೆ, ಯಾರಿಗೆ ಬೀಳುತ್ತೆ ಚಿಪ್ಪು. ರಾತ್ರಿ ಮಲಗಿದ್ರೆ ಬೀಳ್ತಾವೆ ಕನಸು. ಬಿಗ್ ಬಾಸ್ ಪ್ರೋಮೋ ನೋಡಿ ಕನ್ನಡಿಗರ ಮನಸ್ಸು ದಿಲ್ ಖುಷು. ಎಲ್ರಿಗೂ ನಮಸ್ಕಾರ ಬಸ್. ಬಿಗ್ ಬಾಸ್ ಕನ್ನಡ ಸೀಸನ್ 13ರ ಹೊಸ ಪ್ರೋಮೋ ಬಿಡುಗಡೆಯಾಗಿದ್ದು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಸದ್ದು ಮಾಡ್ತಿದೆ. ಪ್ರತಿ ವರ್ಷ ಸೆಪ್ಟೆಂಬರ್ ಕಡೆ ಶುರುವಾಗ್ತಿದ್ದ ಬಿಗ್ ಬಾಸ್ ಈ ಬಾರಿ ಸ್ವಲ್ಪ ಬೇಗನೆ ಬರಬಹುದು ಅನ್ನೋ ಸುಳಿವು ಸಿಕ್ಕಿದೆ. ಹೊಸ ಪ್ರೊಮೋ ನೋಡಿದ ನಂತರ ವೀಕ್ಷಕರ ಕುತೂಹಲ ಇನ್ನಷ್ಟು ಹೆಚ್ಚಾಗಿದೆ ಬಿಡಿ. ಈ ಸಲ ಮನೆಯೊಳಗೆ ಯಾರು ಎಂಟ್ರಿ ಕೊಡ್ತಾರೆ, ಯಾವ ಸೆಲೆಬ್ರಿಟಿಗಳು ಕಾಣಿಸ್ಕೊಳ್ತಾರೆ, ಯಾರ ನಡುವೆ ಜಗಳ, ಸ್ನೇಹ, ಟಾಸ್ಕ್ಗಳ ರಂಗೇರಲಿದೆ ಅನ್ನೋದನ್ನ ನೋಡೋಕೆ ಅಭಿಮಾನಿಗಳು ಈಗಿನಿಂದಲೇ ಕಾಯ್ತಿದ್ದಾರೆ. ಹೋದ್ ಸೀಸನ್ ಅಲ್ಲಿ ಗಿಲ್ಲಿ ನಟ ಕಪ್ ಗೆದ್ದು ಎಲ್ಲರ ಗಮನ ಸೆಳೆದಿದ್ರು. ಆದರೆ ಈ ಬಾರಿ ಯಾರು ಟ್ರೋಫಿ ಎತ್ತುತ್ತಾರೆ ಅನ್ನೋದು ದೊಡ್ಡ ಪ್ರಶ್ನೆಯಾಗಿದೆ. ಇನ್ನೊಂದು ವಿಶೇಷ ಏನ್ ಗೊತ್ತಾ, ನಮ್ಮ ಕಿಚ್ಚ ಸುದೀಪ್ ಸರ್ ಮತ್ತೆ ವಾರಾಂತ್ಯದ ಪಂಚಾಯತಿಗೆ ಬರ್ತಾರೆ ಅನ್ನೋ ನಿರೀಕ್ಷೆ ಅಭಿಮಾನಿಗಳಲ್ಲಿದೆ. ಕಿಚ್ಚ ಸರ್ ಪಂಚಾಯತಿ ಅಂದ್ರೆ ಬೇರೆ ಲೆವೆಲ್ಲೇ ಅಲ್ವಾ. ಆಲ್ರೆಡಿ 5 ಇಯರ್ಸ್ ಸುದೀಪ್ ಸರೇ ಇರ್ತಾರೆ ಅಂತ ಅನೌನ್ಸ್ ಆಗಿತ್ತು, ಇರ್ಲಿ ಅಂತ ಸ್ವಲ್ಪ ಬಿಲ್ಡಪ್ ಹೇಳಿದೆ. ಹಾಗಾದ್ರೆ ಬಾಸ್, ನಿಮ್ಮ ಪ್ರಕಾರ ಈ ಸಲ ಬಿಗ್ ಬಾಸ್ ಮನೆಗೆ ಯಾರು ಎಂಟ್ರಿ ಕೊಡಬೇಕು? ಬಿಗ್ ಬಾಸ್ ಅಪ್ಡೇಟ್ ಬಂದಾಯ್ತು, ಬೇಗ ಶುರುವಾಗುತ್ತೆ ಅಂತ ಕಲರ್ಸ್ ಕನ್ನಡದವರು ಸುಳಿವು ಕೊಟ್ಟಾಯ್ತು. ಇನ್ನು ಯಾರ್ಯಾರು ಬೇಕು ಬಿಗ್ ಬಾಸ್ ಮನೆಯಲ್ಲಿ ನಾನು ನೋಡೋಕೆ, ಎಂತೋರೆ ಬೇಕು ಅಂತ ನಿಮ್ಮ ಮನಸ್ಸಲ್ಲಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ. ನನ್ನ ಮನಸ್ಸಲ್ಲಿ ಏನಿದೆ ಅಂತಂದ್ರೆ ನಕ್ಕನ್ಲೇ ಬಿಗ್ ಬಾಸ್ ಬಂದ್ರೆ ಬಿಗ್ ಬಾಸ್ ಹೇಗಿರುತ್ತೆ ಅಂತ. ನಿಮಗೇನು ಅನ್ಸುತ್ತೆ? ಸೊ ಇದಾಗಿತ್ತು ಇವತ್ತಿನ ಸುದ್ದಿ ಬಾಸ್. ಸೊ ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ನಿಮ್ಮ ಫ್ರೆಂಡ್ಗೂ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತೆ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಾನು ವೈಭವ್ ವೇದಾಂತ್, ಧನ್ಯವಾದಗಳು.